ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಬಿಜೆಪಿ ಕಚೇರಿಯನ್ನ ವಿಸ್ತರಣೆ ಮಾಡಿ ಆಧುನೀಕರಣಗೊಳಿಸಲಾಗಿದೆ. ಕಚೇರಿ ಆವರಣದಲ್ಲಿ ಹೊಸದಾಗಿ ವಸತಿ ಸಂಕೀರ್ಣ ಹಾಗೂ ಬೃಹತ್ ಆಡಿಟೋರಿಯಂ ನಿರ್ಮಾಣವಾಗಿದೆ. ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಮಾತನಾಡಿದಂತ ಪ್ರಧಾನಿ ಮೋದಿ ಹೊಸ ಆಡಿಟೋರಿಯಂ ದೇಶದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಕನಸು ಅಂತ ಬಣ್ಣಿಸಿದ್ರು. ದೇಶದ ಅಭಿವೃದ್ಧಿಗೆ ಬಿಜೆಪಿ ಒಂದೇ ಪರಿಹಾರ. ಪ್ಯಾನ್ ಇಂಡಿಯಾ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ದಕ್ಷಿಣ ಭಾರತದಲ್ಲೂ ಕೂಡ ಬಿಜೆಪಿ ಬಲಗೊಂಡಿದೆ. ಕರ್ನಾಟಕದಲ್ಲಿ ಬಿಜೆಪಿ ನಂಬರ್ 1 ಪಕ್ಷವಾಗಿದ್ದು ಸುಭದ್ರ ಸರ್ಕಾರವಿದೆ ಅಂತ ಹೇಳಿದ್ರು. ಅಲ್ಲದೆ ದೇಶದ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಟೀಕಿಸೋದು ಅವಮಾನಿಸುವಂತ ಕೆಲಸ ಆಗ್ತಾ ಇದೆ ಅಂತ ಕಾಂಗ್ರೆಸ್ಗೆ ಮೋದಿ ಟಕ್ಕರ್ ಕೊಟ್ಟರು. भारत में भी दूर दूर तक पार्टी का विस्तार हो रहा है। कर्नाटका में भाजपा इतने वर्षों से मजबूत स्थिति में है। आज भी हम नंबर 1 पार्टी है कर्नाटका में। दक्षिण भारत ನಮೀಬಿಯಾದಿಂದ ತರಿಸಿದ್ದಂತೆ 8 ಚೀತಾಗಳಲ್ಲಿ 1 ಹೆಣ್ಣು ಚೀತಾ ಸಾವನ್ನಪ್ಪಿದೆ. ಮೋದಿ ಸರ್ಕಾರದ ಕನಸಿನ ಚೀತಾಗಳಲ್ಲೊಂದಾಗಿದ್ದಂಥ ಸಾಶಾ ಸಾವನ್ನಪ್ಪಿರುವಂಥ ಹಿನ್ನೆಲೆ ವರದಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅಲ್ಲದೆ ವನ್ಯಜೀವಿ ತಜ್ಞರು ಅಧಿಕಾರಿಗಳ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಚೀತಾಗೆ ಕಿಡ್ನಿ ಸಮಸ್ಯೆ ಇದ್ದಿದ್ದರಿಂದ ಜನವರಿ 23ರಿಂದಲೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ರಾಜಕೀಯದಿಂದ ದೂರ ಸರಿತಾರಾ ಅನ್ನುವಂಥ ಮಾತುಗಳು ಕೇಳಿ ಬರುವುದಕ್ಕೆ ಶುರುವಾಗಿದೆ. ಸ್ವಪಕ್ಷದ ವಿರುದ್ಧವೇ ಗಡ್ಕರಿ ಅಸಮಾಧಾನಗೊಂಡಂತೆ ಕಾಣ್ತಾ ಇದ್ರು. ರಾಜಕೀಯದಿಂದ ದೂರ ಸರಿಯುವಂತ ಸುಳಿವನ್ನು ನೀಡಿದ್ದಾರೆ. ನಾನು ಯಾರನ್ನೂ ಸಮಾಧಾನ ಮಾಡಲಿಕ್ಕೆ ಬಯಸಲ್ಲ. ನನ್ನ ಜಾಗಕ್ಕೆ ಬೇರೆ ಯಾರೇ ಬಂದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕಿಗೆ ನೀಡಿದಂಥ ಗಡುವನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಈ ಹಿಂದೆ ಮಾರ್ಚ್ 31ರ ಒಳಗಾಗಿ ಪ್ಯಾನ್ ಲಿಂಕ್ ಮಾಡುವಂತೆ ಕೇಂದ್ರ ಸರ್ಕಾರ ಡೆಡ್ಲೈನ್ ಅನ್ನು ನೀಡಿತ್ತು. ಅದನ್ನೀಗ ಜೂನ್ 30ರವರೆಗೆ ವಿಸ್ತರಿಸಲಾಗಿದೆ. 4 ತಿಂಗಳ ತರಬೇತಿ ಮುಗಿಸಿರುವಂಥ 2585 ಮಂದಿಯ ಅಗ್ನಿವೀರರ ಮೊದಲ ಬ್ಯಾಚ್ ಒಡಿಶಾದ ಚಿಲಿಕಾದಲ್ಲಿ ನಿರ್ಗಮನ ಪಥಸಂಚಲನ ನಡೆಸಿತು. ಅಲ್ಲದೆ ಇದೇ ಮೊದಲ ಬಾರಿಗೆ ಸೂರ್ಯಾಸ್ತದ ಬಳಿಕ ಪಥಸಂಚಲನ ನಡೆಸಿದ್ದು ವಿಶೇಷ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಗೌರವ ವಂದನೆಯನ್ನು ಸ್ವೀಕರಿಸಿದರು. ಮೊದಲ ಬ್ಯಾಚ್ನಲ್ಲಿ 272 ಮಂದಿ ಮಹಿಳಾ ಅಗ್ನಿವೀರರು ಏಷ್ಯಾದ ಅತಿದೊಡ್ಡ ಸರೋವರ ಚಿಲ್ಲಾದಲ್ಲಿ ತರಬೇತಿ ಪೂರ್ಣಗೊಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಹಿಳೆಯೊಬ್ಬಳು ಕುಡಿದ ಮತ್ತಿನಲ್ಲಿ ಅವಾಂತರ ಸೃಷ್ಟಿಸಿದ್ದಾಳೆ. ರಸ್ತೆ ಮಧ್ಯೆ ಸಿಕ್ಕ ವಾಹನಗಳನ್ನು ಅಡ್ಡ ಹಾಕಿ ಹೈಡ್ರಾಮಾ ಮಾಡಿದ್ದಾಳೆ. ಮಹಿಳೆಯರ ರಂಪಾಟಕ್ಕೆ ವಾಹನ ಸವಾರರು ಫುಲ್ ಸುಸ್ತಾಗೋದು. ಫ್ಯಾಷನ್ ಶೋ ಒಂದರಲ್ಲಿ ತೆರೆದಿದೆಯಲ್ಲಿ ಹಿಂದೂ ದೇವತೆ ಲಕ್ಷ್ಮಿ ಚಿತ್ರವಿರುವಂಥ ಆಭರಣ ಹಾಕಿಕೊಂಡು ಪ್ರದರ್ಶನ ಮಾಡಿದ್ದಕ್ಕೆ ನಟಿ ತಾಪ್ಸಿ ಪನ್ನುಗೆ ಸಂಕಷ್ಟ ಎದುರಾಗಿದೆ. ನಟಿ ತಾಪ್ಸಿ ವಿರುದ್ಧ ಮಧ್ಯಪ್ರದೇಶದ ಬಿಜೆಪಿ ಶಾಸಕಿ ಮಾಲಿನಿ ಗೌರ್ ಪುತ್ರ ದೂರನ್ನ ದಾಖಲು ಮಾಡಿದ್ದಾರೆ. ಇಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದಡಿ ಪ್ರಕರಣ ದಾಖಲಿಸಿಕೊಂಡು ನೋಟಿಸ್ ಅನ್ನು ನೀಡಲಾಗಿದೆ. ತಾಪ್ಸಿ ನಡೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟಾಲಿವುಡ್ನ ನಟ ರಾಮ್ ಚರಣ್ ಮೊನ್ನೆಯಷ್ಟೇ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಿಕೊಂಡಿದ್ರು. ಸೆಲೆಬ್ರಿಟಿಗಳಿಗೋಸ್ಕರ ರಾಮ್ ಚರಣ್ ಅದ್ದೂರಿ ಪಾರ್ಟಿ ಆಯೋಜನೆ ಮಾಡಿದ್ರು. ಈ ಪಾರ್ಟಿಗೆ ಅಲ್ಲು ಅರ್ಜುನ್ ಬರಲೇ ಇಲ್ಲ. ಹೀಗಾಗಿ ರಾಮ್ ಚರಣ್ ಮೇಲೆ ಅಲ್ಲು ಅರ್ಜುನ್ ಮುನಿಸಿಕೊಂಡ್ರ ಅನ್ನುವಂಥದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ